ದಸ ಕರ ಕಟ್ಕೊಂಡು ಜೀವನ ಮಾಡ್ತೀವಿ ತಾನೆ. ನಮ್ಮ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹಾಕ್ಬೇಕು ಇವ್ರು? ಕೊಡ್ಲಿ 20 ಕೋಟಿ ಕೊಡ್ಲಿ ಬಿಟ್ಕೊಡ್ತೀವಿ ಕಟ್ಟೆ. ಯಾವ ಪ್ರಾಮಿಸಿಪ್ ಆದ್ರೂ ಮಾಡ್ಲಿ, ಬಿದ್ದಿ ಆದ್ರೂ ಮಾಡ್ಕೊಳ್ಳಿ. ನಾವು ಕೊಟ್ಬಿಟ್ಟು ಬೋನಸ್ ಕೊಡೋಣ ಮಕ್ಕಳು ಕೈಗೆ. ಹೇಳ್ರು ಹೆಂಡ್ರು ಮಕ್ಕಳು ಮಡಿಕೊಂಡಿರೋರು, ಅವ್ರಿಗೂ ಅಕ್ಕ ತಂಗಿದಿರು ತಾಯಿದಿರು ಯಾರು ಇಲ್ವಾ? ಅವ್ನ ಏಕ್ತಿಗೆ ಯಾಕೆ ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನ ಅವ್ ಏಕ್ ಅವನು ಚೆನ್ನಾಗಿ ಹೇಳಿದ್ರಿ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅವ್ರು ಬಿಡ್ರಿ, ಮೂರು ಬಿಟ್ಬಿಟ್ರು ಅವ್ರು. ಈ ರಾಮನಗರ ಜಿಲ್ಲೆಯ ಮಗ ಮಣ್ಣಿನ ಮಗ ಅಂತಾರೆ. ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀವಾ? ಸ್ವಾಮಿಗಳೇ, ಇದು ನಿಮ್ ಕಾಣಿಸ್ತಾ ಇಲ್ವಾ ಹೋರಾಟ? ರಾಜಕೀಯದವ್ರು ಮಾತ್ರ ಬೇಕಾ? ರೈತರು ನಿಮ್ ಕಣ್ ಕಾಣಿಸ್ತಾ ಇಲ್ವಾ? ಇನ್ನ 2 ವರ್ಷ ಆದ್ರೂ ಹೋರಾಟ ಮಾಡ್ತೀವಿ ಸರ್. ನಮ್ ಭೂಮಿ ಮಾತ್ರ ಬಿಟ್ಕೊಡಲ್ಲ ನಾವು. ನಮ್ ಭೂಮಿ ಕೊಡಲ್ಲ, ನಮ್ಗೆ ಬೇಕು ಭೂಮಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಇವ್ರೇನೋ ಎಲ್ಲ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ, ನಾವ್ ಎಲ್ಲೋಗದ? ಈಗ 5 ವರ್ಷದ ಮಗ ಕೇಳ್ತದೆ, ಅಜ್ಜಿ ನೀವು ಹೋರಾಟಕ್ಕೆ ಹೋಯ್ತಿಲ್ಲ, ಜಮೀನ್ ನಮ್ಗೆ ಉಳಿಸ್ಕೊಡ್ತೀರಾ ಅಂತ. ಕುಮಾರಸ್ವಾಮಿ ಹೇಳಕ್ ಗೊತ್ತಾವನಲ್ಲ ಬಾಲಕೃಷ್ಣಪ್ಪ, ಅವನು ಮಾನ ಮರ್ಯಾದಿಲ್ವೇ? ಕೊಟ್ಬಿಟ್ಟು ಹೋಗೋದ್ ಮನೆ ಬಾಟ್ಲಿ ಭಿಕ್ಷಾ ಬೇಡನೆ, ಮನೇಲಿ ಹೋಗಿ ಬಾತ್ರೂಮ್ ತೊಳಿಯಾನೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸರ್ ನಮ್ಗೆ ಅಕ್ವೇರೇಷನ್ ಬೇಡ ಸರ್. ನಮ್ಗೆ ನಮ್ಮ ಭೂಮಿ ನಾವು ಉಳಿಸ್ಕೊಳಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ. ಇನ್ನೇನು 1.5 ವರ್ಷದಿಂದ ಬಂದು ಕುಂತ್ಕೊಂಡು ಮೀಟಿಂಗ್ ಮಾಡಿ ನೋಡ್ರಿ, ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀವಿ ಸರ್. ನಮ್ಗೆ ಏನು ಬೇಡ ಸರ್, ಅಕ್ವೇರೇಷನ್ ಬೇಡವೇ ಬೇಡ ಸರ್. ಅವ್ರ ದುಡ್ಡು ಬೇಡ, ಏನು ಬೇಡ, ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಳ್ಬೇಕು. ಅಲ್ಲಿರೋ ರೈತರು ಯಾರು ಇಲ್ಲ, ಒಬ್ರೋ ಇಬ್ರೋ 10 ಜನ 20 ಜನ ಇರ್ಬೋದು. ನಮ್ ಭೂಮಿ ಬಿಟ್ಕೊಡಲ್ಲ. ಅವ್ರು ಎಷ್ಟೇ ದುಡ್ಡು ಕೊಡ್ತೀನಿ, 10 ಕೋಟಿ ಕೊಡ್ತೀನಿ ಅಂದ್ರೆ ನಮ್ಮ ಭೂಮಿ ಬಿಟ್ಕೊಡಲ್ಲ. ಏನೋ 1-2 ಎಕರೆ ಜಮೀನು ಮಾಡಿಕೊಂಡಿದ್ದೀವಿ. ನಮ್ಮ ಮಕ್ಕಳು ನಮಗೆ ಏನು ಮಾಡೋಣಪ್ಪ ಕೊಟ್ಬಿಟ್ಟು? ಆ ದುಡ್ಡು ಎಲ್ಲಿ ಗಂಟ ಬರ್ತದಪ್ಪ? ನಮ್ಮ ಭೂಮಿ ಕೊಡಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಗೆ ಬೇಕು ಭೂಮಿ. ಅವ್ರ ದುಡ್ಡು ಬೇಡ ನೋಡಿ. ಹಿಂಗೆ 1.5 ವರ್ಷದಿಂದ ಹಿಂಗೆ ನಾವು ಈ ರಚ ನೀರು ವಾಸನೆ ಕುಡ್ಕೊಂಡೆಲ್ಲ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಲ್ಲ. ಎಪ್ಪಂಗೊಂಚೂರು ಕನಿಕರಣ ಅನ್ನೋದು ಬರಲಿಲ್ವೇ? ಕನಿಕರಣನೂ ಇಲ್ಲ. ಬಂದು ನಮ್ಮನ್ನ ಕಷ್ಟ ಸುಖ ಕೊಡ್ತೀರಾ ಬಿಡ್ತೀರಾ ಅಂತ ಏನು ಕೇಳಲೂ ಇಲ್ಲ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಡಿ.ಕೆ ಅವರು ಕನಕಪುರ ಕಡೆ 1 ಪೈಸೆ ಇದು ಜಮೀನು ಎಲ್ಲ ಹಾಳು ಮಾಡಬೇಡ್ರಿ ಅಂತ ಹೇಳ್ತಾರೆ ಡಿ.ಕೆ ಅವರು. ನಾವೇನು ಮಾಡಿದ್ವಿ ಅವ್ರಿಗೆ ನ್ಯಾಯನ? ನಾವು ಎಲ್ಲೋಗನ 1 ಎಕರೆ 1/2 ಎಕರೆ ಮುಡಿಕೊಂಡಿರೋದು ಎಲ್ಲೋಗನ? ನಾವು ಮಕ್ಳು ಮರಿನೆಲ್ಲ ಎಲ್ಲಿ ಕಳ್ಸೋಣ? ನಮ್ಮ ತಾತ ಮುತ್ತಾತ ಜಮೀನಲ್ಲ ನಾವು ಹಾಳು ಮಾಡ್ಕೊಂಡು ನಾವೇನ್ ಮಾಡೋಣ? ನಮ್ಮ ಮಕ್ಳುಗಳು ಎಲ್ಲೋಯ್ತಾರೆ. ಇವ್ರೇನೋ ಎಲ್ಲ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ, ನಾವ್ ಎಲ್ಲೋಗನ? ಇವ್ರ ಕಡೆ ಕನಕಪುರ ತಾಲೂಕು ಕಡೆ ಮಾಡ್ಬೇಕು, ನಮ್ ಕಡೆ ಯಾಕೆ ಬರ್ಬೇಕು ಅವರು? ಅವ್ರದ್ದೇನು ಅಲ್ಲಿ ಭಾಷಣ ಮಾಡುವಾಗ ಒಂದ್ ಸ್ವಲ್ಪನೂ ಕಳಿಬೇಡ್ರಿ, ಚಿನ್ನ ಇದ್ದಂಗೆ ಬೆಂಗಳೂರಿಗೆ ವಲಸೆ ಬರ್ಬೇಡ್ರಿ, ಇಲ್ಲೇ ಇರ್ರಿ ನೀವು, ನಿಮ್ಗೆ ಏನ್ ಬೇಕು ಅನುಕೂಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಗೆ ಯಾಕೆ ಮಾಡಕ್ ಆಗಲ್ಲ ಅವರು? ಇದು ಆಕ್ಚುಲಿ ಚೆನ್ನಾಗಿರೋದು ಮಾಡ್ಬೋದು ತಾನೇ ನಮ್ಗು. ನಾವೇನು ನ್ಯಾಯ ಮಾಡಿದ್ದೇವೆ ಅವ್ರಿಗೆ? ಎಲ್ಲ ಮಾಡ್ಬೋದು ತಾನೇ ನಮ್ಗೂ. ನಮ್ಮ ಭೂಮಿ ಯಾಕೆ ಕಿತ್ಕೋಬೇಕು? ಇವ್ರು ಪರಿಹಾರ ಕೊಡ್ತೀವಿ. ಇವ್ರೇನು ನಮ್ಮ ಭೂಮಿಗೆ ಪರಿಹಾರ ಕೊಡೋದು? ಹಿಂದೆ ಮುಂದ್ಲಿಂದ ಬಂದಿರೋ ಜಮೀನುಗಳು ಇವ್ರೇನ್ ನಮ್ಮ ಜಮೀನ್ ಪರಿಹಾರ ಕೊಡೋದು? ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಪರಿಹಾರ ಏನ್ ಇವ್ರು ಕೊಡೋದು? ನಾವು ನಮ್ಮ ಭೂಮಿ ಉಳಿಸ್ಕೊಳಕ್ ಬಂದಿದ್ವಿ. ಏನಾಗಿದೆ ಭೂಮಿಗೆ? ಭೂಮಿ ಅಕ್ವೈರ್ ಮಾಡ್ತೀವಿ ಅಂತ ಅವ್ರೆಲ್ಲ, ಅದಕ್ಕೆ ನಾವು ಬಿಡೋದಿಲ್ಲ. ಯಾರು ಇವನು ಡಿ.ಕೆ. ಯಾಕೋ ನಮ್ಮ ಭೂಮಿನಲ್ಲಿ ಕಣ್ ಬಿದ್ದೋಗದೆ. ಏನಕ್ಕೆ? ಮಾಡ್ಕೊಳಕ್ಕೆ. ಯಾರಿಗ್ ಮಾಡ್ಕೊತಾರೋ ಯಾರಿಗ್ ಗೊತ್ತು. ಚುಚ್ಚಿದ್ರು ಗುಂಡೆಕ್ಕಿದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಇವಾಗ ಅವ್ರು ಭೂಮಿ ಕೊಡು ಅಂದ್ಬಿಟ್ಟಕ್ಕೆ ನೀನ್ ಎಷ್ಟೋ ಕೊಡ್ತೀಯ, ಈಸ್ಕೊಂಡು ನೆಕ್ಕೋಬಿಟ್ಟು ಇರೋ ಮಕ್ಕಳಿಗೆ ಏನ್ ಮಾಡ್ಬೇಕು? ಈಗ 5 ವರ್ಷದ ಮಗ ಕೇಳ್ತದೆ, ಆಯ್ತಾ ಅಜ್ಜಿ ನೀವು ಹೋರಾಟಕ್ಕೆ ಹೋಯ್ತಿಲ್ಲ, ಜಮೀನ್ ನಮ್ಗೆ ಉಳಿಸ್ಕೊಡ್ತೀರಾ ಅಂತ. ಅಯ್ಯೋ ಈ ನರಕ ನೋಡಕ್ಕಾಗ್ತಿಲ್ಲ. ಅವಾಗ ನಮ್ಗೆಷ್ಟು ಕಣ್ಣಲ್ಲಿ ನೀರು ಬಂದದೆ. 5 ವರ್ಷದ ಮಗ ಕೇಳಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರಲ್ವಾ? ನಾವು ಕಷ್ಟ ಬಿದ್ದು ಕಲ್ಲು ಮುಳ್ಳು ಆಡಿ ಸಂಪಾದನೆ ಮಾಡಿರೋ ಭೂಮಿ, ಆ ಭೂಮಿ ಒಳಗೆ ಅನ್ನ ತಿಂತಾ ಇದ್ದೀವಿ ದುಡ್ದು. ಅದನ್ನು ನಾವು ಕಿತ್ಕೊತೀವಿ ಅಂದ್ರೆ ನಾವೆಲ್ಗೆ ಹೋಗೋಣ? ಅರ್ಥ ಆಯ್ತು ಅನ್ಸುತ್ತೆ. ಹೇಳ್ರಿ. ಅವರು ನೀವು ಮಾಡ್ಕೋಬೋದು, ನೀವು ಗಂಟು ಮಾಡ್ಕೋತೀರೋ ಏನು ಮಾಡ್ಕೋತೀರೋ ನಮಗೆ ಗೊತ್ತಿಲ್ಲ. ನಾವು ಕೊಡಲ್ಲ. ಕೊಟ್ಬಿಟ್ಟು
ಎಲ್ಲೋಗ ಅವ್ರ ಮನೆ ಬಾಟ್ಲಲ್ಲಿ ಭಿಕ್ಷಾ ಬೇಡನೆ, ಮನೇಲಿ ಹೋಗಿ ಬಾತ್ರೂಮ್ ತೊಳಿಯಾನೆ, ಅವ್ರು ಅವ್ರ ಮನೆ ಒಳಗೆ ಹೋಗಿ ಯಾಕೆ ಮಕ್ಕಳಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಹೇಳಿ, ನಾವು ಅವ್ರಿಗೆ ಕೋಟಿ 5 ಕೋಟಿ 10 ಕೋಟಿ ಕೊಟ್ಟರು ನಮಗೆ ಬ್ಯಾಡ. ನಮ್ಮ ಭೂಮಿ ತಾಯಿ, ಈ ಭೂಮಿ ತಾಯಿನ ನಮ್ಮ ತಾಯಿ ಕೊಟ್ಟಂಗೆ ಅವನಿಗೆ ಅರ್ಥವಾಯ್ತಾ? ನಾವು ಕೊಡಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.